ಎಲ್ಲರಿಗೂ ನಮಸ್ಕಾರ. ನಮ್ಮ ಜ್ಞಾನಸೂತ್ರಂ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಮರಳಿ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು UGC NET ಕಾಮರ್ಸ್ ಪೇಪರಿನ ಯೂನಿಟ್ 2 ಅಕೌಂಟಿಂಗ್ ಆ್ಯಂಡ್ ಆಡಿಟಿಂಗ್ ಬಗ್ಗೆ ಕಂಪ್ಲೀಟ್ ಡಿಸ್ಕಷನ್ನ ಮಾಡ್ತಾ ಇದ್ದೀವಿ. ನೀವೇನಾದರೂ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ಅಕೌಂಟಿಂಗ್ ಆ್ಯಂಡ್ ಆಡಿಟಿಂಗ್ ಪೇಪರಲ್ಲಿ ಮೊದಲನೇ ಪಾರ್ಟ್ ಬಂದು ಅಕೌಂಟಿಂಗ್. ಇಲ್ಲಿ ಅಕೌಂಟಿಂಗಲ್ಲಿರುವಂಥ ಮೊದಲನೇ ಕಾನ್ಸೆಪ್ಟ್ ಬೇಸಿಕ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್, ಜೊತೆಲಿ ಕಾನ್ಸೆಪ್ಟ್ಸ್ ಹಾಗೆ ಕನ್ವೆನ್ಷನ್ಸ್. ಇಲ್ಲಿ ಫಸ್ಟು ನಾವು ಪ್ರಿನ್ಸಿಪಲ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಈ ಪ್ರಿನ್ಸಿಪಲ್ಸ್ನ ಯಾರು ಕೊಡ್ತಾರಪ್ಪ ಅಂದರೆ ಗ್ಯಾಪ್ ಅಂದರೆ ಜನರಲಿ ಎಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್. ಈ ಪ್ರಿನ್ಸಿಪಲ್ಸಲ್ಲಿ ಏನೇನು ಇನ್ಕ್ಲೂಡೆಡ್ ಆಗಿರುತ್ತೆ ಅಂತಂದರೆ ಕೆಲವೊಂದು ಅಕೌಂಟಿಂಗ್ ಕಾನ್ಸೆಪ್ಟ್ಸು, ರೂಲ್ಸ್, ಗೈಡ್ಲೈನ್ಸ್ ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಹಾಗಾದರೆ ಇರುವಂಥ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಯಾವ್ದ್ಯಾವುದು ಅಂತ ನೋಡೋಣ. ಮೊದಲನೇದಾಗಿ ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್. ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ಏನು ಹೇಳುತ್ತಪ್ಪ ಅಂತ ಅಂದರೆ ಓನರ್ ಮತ್ತು ಬಿಸ್ನೆಸ್ ಇಬ್ಬರು ಸೆಪ್ರೇಟ್ ಎಂಟಿಟಿ ಆಗಿರ್ತಾರೆ, ಇಬ್ಬರು ಕೆನಾಟ್ ಬಿ ದ ಸೇಮ್ ಅಂತ ಹೇಳುತ್ತೆ. ಇನ್ನು ಮುಂದೆಂದು ಮನಿ ಮೆಷರ್ಮೆಂಟ್ ಕಾನ್ಸೆಪ್ಟ್. ಮನಿ ಮೆಷರ್ಮೆಂಟ್ ಕಾನ್ಸೆಪ್ಟ್ ಏನು ಹೇಳುತ್ತಪ್ಪ ಅಂತ ಅಂದರೆ ಮಾನಿಟರಿ ಟ್ರಾನ್ಸಾಕ್ಷನನ್ನು ಮಾತ್ರ ಅಕೌಂಟಿಗೆ ತಗೊಳ್ಬೇಕು ಅಂತ ಹೇಳಿ ಈ ಮನಿ ಮೆಷರ್ಮೆಂಟ್ ಕಾನ್ಸೆಪ್ಟ್ ಹೇಳುತ್ತೆ. ಇನ್ನು ಮುಂದೆ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್. ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಏನು ಹೇಳುತ್ತಪ್ಪ ಅಂತ ಅಂದರೆ ಬಿಸ್ನೆಸ್ಗೆ ಲಾಂಗ್ ಟರ್ಮ್ ಎಕ್ಸಿಸ್ಟೆನ್ಸ್ ಇರುತ್ತೆ, ಬಿಸ್ನೆಸ್ ಕಂಟಿನ್ಯೂಸ್ ಪ್ರೋಸೆಸ್ ಆಗಿರುತ್ತೆ ಅಂತ ಹೇಳಿ ಈ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಹೇಳುತ್ತೆ. ಮುಂದೆ ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್. ಇದು ಫೈನಾನ್ಷಿಯಲ್ ಪೀರಿಯಡ್ ಬಗ್ಗೆ ಮಾತಾಡುತ್ತೆ, ಅಂದರೆ ವಿಚ್ ಸ್ಟಾರ್ಟ್ಸ್ ಫ್ರಮ್ 1st April to 31st March. ಮುಂದೆ ಕಾಸ್ಟ್ ಕಾನ್ಸೆಪ್ಟ್ ಏನು ಹೇಳುತ್ತೆ ಅಂತ ಅಂದರೆ ಅಸೆಟ್ನ ಪರ್ಚೇಸ್ ಮಾಡಿರೋದು ಯಾವಾಗಲೂ ಕಾಸ್ಟ್ ಪ್ರೈಸಲ್ಲಿ ನಾವು ರೆಕಾರ್ಡ್ ಮಾಡಬೇಕು ಅಂತ ಹೇಳಿ ಈ ಒಂದು ಕಾಸ್ಟ್ ಕಾನ್ಸೆಪ್ಟ್ ಹೇಳುತ್ತೆ. ಇನ್ನು ಮುಂದೆ ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಏನು ಹೇಳುತ್ತಪ್ಪ ಅಂತ ಅಂದರೆ ಅಕೌಂಟಿಂಗ್ ಈಕ್ವೇಷನ್ ಅಂದರೆ ಒಂದು ಡೆಬಿಟ್ ಎಂಟ್ರಿ ಇರುತ್ತೆ ಮತ್ತು ಒಂದು ಕ್ರೆಡಿಟ್ ಎಂಟ್ರಿ ಇರುತ್ತೆ. ಹಾಗೆಯೇ ಇಲ್ಲಿ ಅಕೌಂಟಿಂಗ್ ಈಕ್ವೇಷನ್ ಬಗ್ಗೆನೂ ಸಹ ಮಾತಾಡ್ತಾರೆ. ಅಸೆಟ್ಸ್ ಈಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಮುಂದೆ ರೆವಿನ್ಯೂ ರೆಕಗ್ನೇಷನ್ ಅಥವಾ ರಿಯಲೈಸೇಷನ್ ಕಾನ್ಸೆಪ್ಟ್. ರೆವಿನ್ಯೂನ ಯಾವಾಗ ರೆಕಗ್ನೈಸ್ ಮಾಡಬೇಕಂತ ಅಂದರೆ ಓನ್ಲಿ ಆಫ್ಟರ್ ಸೇಲ್ ಅಂತ ಈ ಕಾನ್ಸೆಪ್ಟ್ ಹೇಳುತ್ತೆ. ಮುಂದೆ ಮ್ಯಾಚಿಂಗ್ ಕಾನ್ಸೆಪ್ಟ್. ಮ್ಯಾಚಿಂಗ್ ಕಾನ್ಸೆಪ್ಟ್ ಏನಪ್ಪ ಅಂತ ಅಂದರೆ P&L ಇರೋ ಇನ್ಕಮ್ ಮತ್ತು ಎಕ್ಸ್ಪೆನ್ಸಸ್ಸು ಯಾವಾಗಲೂ ಮ್ಯಾಚ್ ಆಗಬೇಕು ಅಂತ ಹೇಳಿ ಈ ಒಂದು ಕಾನ್ಸೆಪ್ಟ್ ಹೇಳುತ್ತೆ. ಮುಂದೆ ಅಕ್ರೂಯಲ್ ಕಾನ್ಸೆಪ್ಟ್. ಅಕ್ರೂಯಲ್ ಕಾನ್ಸೆಪ್ಟ್ ಏನಪ್ಪ ಹೇಳುತ್ತೆ ಅಂದರೆ ರೆವಿನ್ಯೂ ಅಕರ್ ಆದಾಗ ನಾವು ಇದನ್ನು ರೆಕಾರ್ಡ್ ಆಗಬೇಕು, ಅರ್ನ್ ಮಾಡಿದಾಗ ಅಲ್ಲ ಅಂತ ಹೇಳಿ ಈ ಒಂದು ಅಕ್ರೂಯಲ್ ಕಾನ್ಸೆಪ್ಟ್ ಹೇಳುತ್ತೆ. ಮುಂದೆ ಆಬ್ಜೆಕ್ಟಿವಿಟಿ ಕಾನ್ಸೆಪ್ಟ್ ಏನಪ್ಪ ಹೇಳುತ್ತೆ ಅಂದರೆ ಎವಿಡೆನ್ಸು, ವೋಚರ್ಸು, ರೆಕಾರ್ಡ್ಸು ಇದೆಲ್ಲನೂ ಸಹ ಬಿಸ್ನೆಸ್ಸಲ್ಲಿ ಇಟ್ಕೊಂಡಿರಬೇಕು ಅಂತ ಹೇಳಿ ಈ ಆಬ್ಜೆಕ್ಟಿವಿಟಿ ಕಾನ್ಸೆಪ್ಟ್ ಹೇಳುತ್ತೆ. ಇದಿಷ್ಟು ದ ಅಕೌಂಟಿಂಗ್ ಕಾನ್ಸೆಪ್ಟ್ಸ್. ಮುಂದೆ ಅಕೌಂಟಿಂಗ್ ಕನ್ವೆನ್ಷನ್ಸ್ ಇದೆ. ಇಲ್ಲಿ ಬರುವಂಥ ಮೊದಲನೇ ಕನ್ವೆನ್ಷನ್ ಯಾವುದು ಅಂತ ಅಂದರೆ ಕನ್ವೆನ್ಷನ್ ಆಫ್ ಮೆಟೀರಿಯಾಲಿಟಿ. ಇದರ ಪ್ರಕಾರ ಏನಂದರೆ ಓನ್ಲಿ ಮೆಟೀರಿಯಲ್ ಟ್ರಾನ್ಸಾಕ್ಷನ್ಸ್ ಆರ್ ರೆಕಾರ್ಡೆಡ್. ಮೆಟೀರಿಯಲ್ ಟ್ರಾನ್ಸಾಕ್ಷನ್ ಅಥವಾ ಎವಿಡೆನ್ಸ್ ಇರೋ ಟ್ರಾನ್ಸಾಕ್ಷನನ್ನು ಮಾತ್ರ ರೆಕಾರ್ಡ್ ಮಾಡಬೇಕು ಅಂತ ಹೇಳಿ ಈ ಕನ್ವೆನ್ಷನ್ ಹೇಳುತ್ತೆ. ಮುಂದೆ ಕನ್ವೆನ್ಷನ್ ಆಫ್ ಕನ್ಸರ್ವೇಷನ್. ಇದರ ಪ್ರಕಾರ ಪ್ರೊವೈಡ್ ಫಾರ್ ಆಲ್ ಪಾಸಿಬಲ್ ಲಾಸಸ್ ಬಟ್ ಆ್ಯಂಟಿಸಿಪೇಟ್ ನೋ ಪ್ರಾಫಿಟ್ಸ್. ಕಂಪನಿಯಲ್ಲಿ ಆಗಬಹುದಾದಂಥ ಎಲ್ಲ ಲಾಸಸ್ಗೂ ಕೆಲವೊಂದು ಪ್ರಾವಿಷನ್ಸನ್ನು ಇಟ್ಕೊಂಡಿರಿ, ಹಾಗೆಯೇ ಯಾವುದೇ ಪ್ರಾಫಿಟ್ಸನ್ನು ಆ್ಯಂಟಿಸಿಪೇಟ್ ಮಾಡಬೇಡಿ ಅಂತ ಹೇಳಿ ಈ ಒಂದು ಕನ್ಸರ್ವೇಷನ್ ಕನ್ವೆನ್ಷನ್ ಹೇಳುತ್ತೆ. ಮುಂದೆ ಕನ್ವೆನ್ಷನ್ ಆಫ್ ಕನ್ಸಿಸ್ಟೆನ್ಸಿ ಅಂದರೆ ನೀವು ಫಾಲೋ ಮಾಡುವಂಥ ಅಕೌಂಟಿಂಗ್ ಪಾಲಿಸಿ ಅಥವಾ ಅಕೌಂಟಿಂಗ್ ಪ್ರಾಕ್ಟೀಸಸಲ್ಲಿ ಯಾವುದೇ ಚೇಂಜಸನ್ನು ಜಾಸ್ತಿ ಅಂದರೆ ಬೇಗ ಚೇಂಜಸನ್ನು ತರಬೇಡಿ ಅಂತ ಹೇಳಿ ಈ ಕನ್ವೆನ್ಷನ್ ಆಫ್ ಕನ್ಸಿಸ್ಟೆನ್ಸಿ ಹೇಳುತ್ತೆ. ಇನ್ನು ಫುಲ್ ಡಿಸ್ಕ್ಲೋಷರ್ ಏನಪ್ಪ ಹೇಳುತ್ತೆ ಅಂತ ಅಂದರೆ ನಿಮ್ಮ ಇರುವಂಥ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ನಿಮ್ಮ ಎಲ್ಲ ಸ್ಟೇಕ್ ಹೋಲ್ಡರ್ಸಿಗೂ ಸಹ ಕಂಪ್ಲೀಟ್ ಡಿಸ್ಕ್ಲೋಷರ್ ಮಾಡಬೇಕು ಅಂತ ಹೇಳಿ ಈ ಒಂದು ಕಾನ್ಸೆಪ್ಟ್ ಅಥವಾ ಕನ್ವೆನ್ಷನ್ ಹೇಳುತ್ತೆ. ಇನ್ನು ಮುಂದೆ ಅಕೌಂಟಿಂಗಿನ ಬೇಸಿಕ್ಸ್ ನೋಡೋದಾದರೆ ನಾವು ಇಂಗ್ಲೀಷ್ ಅಥವಾ ಬ್ರಿಟಿಷ್ ಸಿಸ್ಟಮ್ ಆಫ್ ಅಕೌಂಟಿಂಗನ್ನು ಫಾಲೋ ಮಾಡ್ತೀವಿ. ಇದರಲ್ಲಿ 3 ಟೈಪ್ಸ್ ಆಫ್ ಅಕೌಂಟನ್ನು ನೋಡ್ತೀವಿ. ಒಂದು ಪರ್ಸ್ನಲ್ ಅಕೌಂಟ್, ರಿಯಲ್ ಅಕೌಂಟ್ ಮತ್ತು ನಾಮಿನಲ್ ಅಕೌಂಟ್.
ಪರ್ಸ್ನಲ್ ಅಕೌಂಟಲ್ಲಿ 3 ಥರದ ಅಕೌಂಟ್ ಇದೆ. ಒಂದು ನ್ಯಾಚುರಲ್ ಪರ್ಸನ್ ಅಕೌಂಟ್, ಇನ್ನೊಂದು ಆರ್ಟಿಫಿಷಿಯಲ್ ಪರ್ಸ್ನಲ್ ಅಕೌಂಟ್, ಇನ್ನೊಂದು ರೆಪ್ರೆಸೆಂಟೇಟಿವ್ ಪರ್ಸ್ನಲ್ ಅಕೌಂಟ್. ಇನ್ನು ರಿಯಲ್ ಅಕೌಂಟ್ ಅಂತ ನೋಡಿದಾಗ ಟ್ಯಾಂಜಿಬಲ್ ಮತ್ತು ಇಂಟ್ಯಾಂಜಿಬಲ್ ರಿಯಲ್ ಅಕೌಂಟ್ ಅಂತ ನೋಡ್ತೀವಿ. ಹಾಗೆ ನಾಮಿನಲ್ ಅಕೌಂಟ್ ಸಹ ಇದೆ. ಇದಕ್ಕಿರುವಂತಹ ರೂಲ್ಸು ಎಲ್ಲನೂ ಸಹ ನಿಮಗೆ ಗೊತ್ತೇ ಇರುವಂತಹ ಕಾನ್ಸೆಪ್ಟ್. ಇನ್ನು ಮುಂದೆ ಅಮೇರಿಕನ್ ಅಥವಾ ಮಾಡರ್ನ್ ಸಿಸ್ಟಮ್ ಆಫ್ ಅಕೌಂಟಿಂಗನ್ನು ನೋಡಿದಾಗ ಇಲ್ಲಿ ಅಸೆಟ್ ಅಕೌಂಟ್, ಲಯಬಿಲಿಟಿ ಅಕೌಂಟ್, ಕ್ಯಾಪಿಟಲ್ ಅಕೌಂಟ್, ಇನ್ಕಮ್ ಅಕೌಂಟ್ ಹಾಗೆ ಎಕ್ಸ್ಪೆನ್ಸ್ ಅಕೌಂಟ್ ಅಂತ ಹೇಳಿ 5 ಟೈಪ್ಸ್ ಆಫ್ ಅಕೌಂಟ್ಸ್ ಇಲ್ಲಿ ಬರುತ್ತೆ. ಇನ್ನು ಮುಂದೆ ನಾವು ಅಕೌಂಟಿಂಗಲ್ಲಿ ಟ್ರಾನ್ಸಾಕ್ಷನ್ನ ರೆಕಾರ್ಡ್ ಮಾಡೋಕ್ಕೆ ಜರ್ನಲನ್ನು ಯೂಸ್ ಮಾಡ್ತೀವಿ. ಮೊದಲನೇದಾಗಿ ಇಟ್ ಇಸ್ ಕಾಲ್ಡ್ ದ ಫಸ್ಟ್ ಎಂಟ್ರಿ. ಹಾಗೆಯೇ ಜರ್ನಲ್ ಇಲ್ಲ ಅಂದರೆ ಸ್ಪೆಷಲ್ ಜರ್ನಲ್ಸ್ ಅಂತ ಸಬ್ಸಿಡರಿ ಬುಕ್ಸನ್ನು ನಾವು ಯೂಸ್ ಮಾಡ್ತೀವಿ. ಹಾಗೆ ಕ್ಲಾಸಿಫೈ ಮಾಡಬೇಕು ಅಂದರೆ ಟ್ರಾನ್ಸಾಕ್ಷನ್ಸನ್ನು ಲೆಡ್ಜರನ್ನು ಯೂಸ್ ಮಾಡ್ತೀವಿ. ಅದೇ ಟ್ರಾನ್ಸಾಕ್ಷನನ್ನು ಪ್ರೆಸೆಂಟ್ ಮಾಡಬೇಕು ಅಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಏನಿದ್ದಾವೆ, ಈ P&L ಅಕೌಂಟು, ಬ್ಯಾಲೆನ್ಸ್ ಶೀಟು, ಇದನ್ನು ನಾವು ಯೂಸ್ ಮಾಡ್ತೀವಿ. ಇನ್ನು ಇಂಟರ್ಪ್ರಿಟ್ ಮಾಡಬೇಕು ಅಂತ ಅಂದರೆ, ಸಮರೈಸ್ ಮಾಡಬೇಕು ಅಂದರೆ ನಾವು ರೇಷಿಯೋ ಅನಾಲಿಸಿಸನ್ನು ಯೂಸ್ ಮಾಡ್ತೀವಿ. ಇದಿಷ್ಟನ್ನು ನಾವು ನಮ್ಮ ಸ್ಟೇಕ್ ಹೋಲ್ಡರ್ಸಿಗೆ ಕಮ್ಯುನಿಕೇಟ್ ಮಾಡ್ತೀವಿ ಅನ್ನೋದೇನೇ ಈ ಕಂಪ್ಲೀಟ್ ಅಕೌಂಟಿಂಗಿನ ಮೀನಿಂಗ್ ಆಗಿರುತ್ತೆ. ಇನ್ನು ಮುಂದಿನ ಕಾನ್ಸೆಪ್ಟ್ ನೋಡೋದಾದರೆ ಪಾರ್ಟ್ನರ್ಶಿಪ್ ಅಕೌಂಟಿಂಗ್. ಇಲ್ಲಿ ಅಡ್ಮಿಷನ್ ಆಫ್ ಅ ಪಾರ್ಟ್ನರ್, ರಿಟೈರ್ಮೆಂಟ್, ಡೆತ್, ಡಿಸಲ್ಯೂಷನ್ ಹಾಗೆ ಇನ್ಸಾಲ್ವೆನ್ಸಿ ಇದೆಷ್ಟು ಬಗ್ಗೆ ನೋಡೋಣ. ಮೊದಲನೇದಾಗಿ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್. ಇಲ್ಲಿ ಯಾವ್ಯಾವ ರೀತಿಯಾದಂಥ ರೂಲ್ಸನ್ನು ಫಾಲೋ ಮಾಡಬೇಕು ಅಂತ ಅಂದರೆ ಮೇಂಟೆನೆನ್ಸ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇರುವಂಥ ಅಷ್ಟು ಪಾರ್ಟ್ನರ್ಸಿನ ಕ್ಯಾಪಿಟಲ್ ಅಕೌಂಟನ್ನು ಇಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ. ಹಾಗೆ ಡಿಸ್ಟ್ರಿಬ್ಯೂಷನ್ ಆಫ್ P&L ಅಮಾಂಗ್ ಪಾರ್ಟ್ನರ್ಸ್. ಬಂದಿರುವಂಥ ಪ್ರಾಫಿಟ್ ಆಗಲಿ ಲಾಸ್ ಆಗಲಿ ಪಾರ್ಟ್ನರ್ಸ್ ಮಧ್ಯೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಹೇಳಿ ಒಂದು ರೂಲ್ ಇದೆ. ಹಾಗೆ ಅಡ್ಜಸ್ಟ್ಮೆಂಟ್ ಫಾರ್ ರಾಂಗ್ ಅಪ್ರೋಪ್ರಿಯೇಷನ್ ಇನ್ ಪಾಸ್ಟ್. ಯಾವುದೇ ರಾಂಗ್ ಅಪ್ರೋಪ್ರಿಯೇಷನ್ಸ್ ಆಗಿದ್ರೆ ಅದಕ್ಕೆ ಪ್ರಾಪರ್ ಆದಂಥ ಅಡ್ಜಸ್ಟ್ಮೆಂಟ್ಸನ್ನು ಕೊಡಬೇಕು ಅಂತ ಹೇಳಿ ಈ ರೂಲ್ ಹೇಳುತ್ತೆ. ಹಾಗೇನೇನೆ ಮುಂದೆ ನೋಡ್ತಾ ಹೋದರೆ ಮೇಂಟೆನೆನ್ಸ್ ಆಫ್ ಕ್ಯಾಪಿಟಲ್ ಅಕೌಂಟ್ ಬಗ್ಗೆ ಇದರಲ್ಲಿ 2 ಮೆಥಡ್ ಇದೆ. ಒಂದು ಫಿಕ್ಸ್ಡ್ ಮೆಥಡ್ ಹಾಗೆ ಫ್ಲಕ್ಚುಯೇಟಿಂಗ್ ಮೆಥಡ್. ಫಿಕ್ಸ್ಡ್ ಮೆಥಡಲ್ಲಿ ನಾವು 2 ರೀತಿಯಾದ ಅಕೌಂಟನ್ನು ಓಪನ್ ಮಾಡಬೇಕಾಗುತ್ತೆ. ಒಂದು ಕ್ಯಾಪಿಟಲ್ ಅಕೌಂಟ್, ಇನ್ನೊಂದು ಕರೆಂಟ್ ಅಕೌಂಟ್. ಅದೇ ಫ್ಲಕ್ಚುಯೇಟಿಂಗ್ ಮೆಥಡ್ ಅಂತ ನೋಡಿದಾಗ ಬರೀ ಕ್ಯಾಪಿಟಲ್ ಅಕೌಂಟನ್ನು ಮಾತ್ರ ನಾವು ಓಪನ್ ಮಾಡ್ತೀವಿ. ಇನ್ನು ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ಸನ್ನು ಹೇಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಅಂತ ಅಂದರೆ ಅಗ್ರೀಡ್ ರೇಷಿಯೋ ಇರುತ್ತೆ ಪಾರ್ಟ್ನರ್ಸ್ ಮಧ್ಯೆ. ಅದು ಯಾವಾಗಿರುತ್ತೆ ಅಂತ ಅಂದರೆ ಪಾರ್ಟ್ನರ್ಶಿಪ್ ಡೀಡ್ ಇದ್ದಾಗ, ಅಂದರೆ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಇದ್ದಾಗ ಅಗ್ರೀಡ್ ರೇಷಿಯೋ ಪ್ರಕಾರ ಪ್ರಾಫಿಟ್ ಆ್ಯಂಡ್ ಲಾಸ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಅಕಸ್ಮಾತ್ ಪಾರ್ಟ್ನರ್ಶಿಪ್ ಡೀಡ್ ಇಲ್ಲ ಅಂತ ಅಂದರೆ ಬಂದಿರೋ ಪ್ರಾಫಿಟ್ಸ್ ಈಕ್ವಲಿ ಎಲ್ಲ ಪಾರ್ಟ್ನರ್ಸ್ಗೂ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಇನ್ನು ಮುಂದೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಂತ ಹೇಳಿ ನಾವು ಓಪನ್ ಮಾಡ್ತೀವಿ. ಇಲ್ಲಿ ಪಾರ್ಟ್ನರ್ಸಿನ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಅವರ ಸ್ಯಾಲ್ರಿ, ಕಮಿಷನ್, ಪ್ರಾಫಿಟ್ ಎಷ್ಟು ಬಂತು ಅಂತ ಹೇಳಿ ನೋಡೋದಕ್ಕೆ ಈ ಒಂದು ಐಟಮ್ಸನ್ನೆಲ್ಲ ಇಟ್ಕೊಂಡು ನಾವು ಮೆಷರ್ ಮಾಡ್ತೀವಿ. ಇಲ್ಲಿರುವಂಥ ಒಂದು ರೂಲ್ ಏನಪ್ಪ ಅಂತಂದರೆ ಪಾರ್ಟ್ನರ್ಸಿನ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಯಾವಾಗಲೂ ಮೋರ್ ದೆನ್ 12% ಇರಬಾರ್ದು ಅನ್ನೋದೇನೇ ಇಲ್ಲಿರುವಂಥ ರೂಲ್. ಮುಂದೆ ನಾವು ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಬಗ್ಗೆ ನೋಡೋಣ. ಅಡ್ಮಿಷನ್ ಆಫ್ ಎ ಪಾರ್ಟ್ನರಲ್ಲಿ ಮೊದಲನೇ ಇರುವಂಥ ರೂಲ್ ಯಾವುದಪ್ಪ ಅಂತ, ಪಾರ್ಟ್ನರ್ ಅಡ್ಮಿಟ್ ಆದಾಗ ರಿವ್ಯಾಲ್ಯೂಯೇಷನ್ ಆ್ಯಂಡ್ ಅಸೆಸ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್. ಕಂಪನಿಯಲ್ಲಿ ಅಥವಾ ನಮ್ಮ ಒಂದು ಬಿಸ್ನೆಸ್ಸಲ್ಲಿ ಇರುವಂಥ ಅಸೆಟ್ಸ್ ಮತ್ತು ಲಯಬಿಲಿಟೀಸ್ನ ನಾವು ರಿವ್ಯಾಲ್ಯೂ ಮಾಡಬೇಕು ಅಂತ ಹೇಳುತ್ತೆ. ಡಿಸ್ಟ್ರಿಬ್ಯೂಷನ್ ಆಫ್ ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್. ಇರುವಂಥ ಹಳೆ ಪಾರ್ಟ್ನರ್ಸಿಗೆ ಇರುವಂಥ ಅಕ್ಯುಮುಲೇಟೆಡ್ ಪ್ರಾಫಿಟ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಹೇಳುತ್ತೆ. ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಬೈ ನ್ಯೂ ಪಾರ್ಟ್ನರ್. ಇದಾದಮೇಲೆ ಹೊಸ ಪಾರ್ಟ್ನರ್ ತನ್ನ ಕ್ಯಾಪಿಟಲ್ ಅನ್ನು ಕಾಂಟ್ರಿಬ್ಯೂಟ್ ಮಾಡ್ತಾರೆ. ವ್ಯಾಲ್ಯೂಯೇಷನ್ ಆ್ಯಂಡ್ ಅಡ್ಜಸ್ಟ್ಮೆಂಟ್ ಆಫ್ ಗುಡ್ ವಿಲ್. ಈಗ ಹೊಸ ಪಾರ್ಟ್ನರ್ ಆ್ಯಡ್ ಆಗಿರೋದ್ರಿಂದ ರಿವ್ಯಾಲ್ಯೂಯೇಷನ್ ಮಾಡಿರೋದ್ರಿಂದ ನಾವು ಗುಡ್ ವಿಲ್ಲನ್ನು ಹೊಸದಾಗಿ ವ್ಯಾಲ್ಯೂ ಮಾಡಿ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಹಾಗೇನೇನೆ ಪಾರ್ಟ್ನರ್ಸ್ ಕ್ಯಾಪಿಟಲನ್ನು ಸಹ ಅಡ್ಜಸ್ಟ್ ಮಾಡಬೇಕು. ಸೊ ಅಕೌಂಟಿಂಗ್ ಪ್ರಾಫಿಟ್ಸ್ ಸಚ್ ಆಸ್ ಜನರಲ್ ರಿಸರ್ವ್ and P&L balance appearing on liabilities of balance sheet should be transferred to capital account of existing partners in their old profit sharing ratio.
ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸಿನ ಪ್ರಾಫಿಟ್ ಶೇರಿಂಗ್ ರೇಷಿಯೋದಲ್ಲಿ ಇರುವಂತಹ ಜನರಲ್ ರಿಸರ್ವ್ ಹಾಗೆ ಇರುವಂತಹ ಹಳೆ ಪ್ರಾಫಿಟ್ಟು ಡಿಸ್ಟ್ರಿಬ್ಯೂಟ್ ಆಗಬೇಕು ಅಂತ ಇಲ್ಲಿ ಹೇಳ್ತಾಳೆ. ಹಾಗೆಯೇ ಸಿಮಿಲರ್ಲಿ ಡೆಬಿಟ್ ಬ್ಯಾಲೆನ್ಸ್ ಇನ್ P&L appearing on asset side also to be transferred to capital account of old partners in old ratio. ಹಾಗೆಯೇ ಏನು ಡೆಬಿಟ್ ಬ್ಯಾಲೆನ್ಸ್ ಇದೆ P&L ಅಲ್ಲಿ ಅದನ್ನು ನಾವು ಅಸೆಟ್ ಸೈಡಿಗೆ ಟ್ರಾನ್ಸ್ಫರ್ ಮಾಡಬೇಕು ಕ್ಯಾಪಿಟಲ್ ಅಕೌಂಟಲ್ಲಿ ಅಂತ ಸಹ ಇಲ್ಲಿ ಹೇಳ್ತಾರೆ. ಮುಂದೆ ನೋಡೋದಾದರೆ ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಅಂದರೆ ಹೊಸ ಪಾರ್ಟ್ನರ್ ಇಲ್ಲಿ ಅಡ್ಮಿಟ್ ಆಗಿದ್ದಕ್ಕೆ ಹಳೆಯ ಪಾರ್ಟ್ನರ್ಸು ತಮ್ಮ ಎಕ್ಸಿಸ್ಟಿಂಗ್ ರೇಷಿಯೋದಲ್ಲಿ ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾರೆ ಅನ್ನೋದೇನೇ ಸ್ಯಾಕ್ರಿಫೈಸ್ ರೇಷಿಯೋ. ಇದಿಷ್ಟು ಅಡ್ಮಿಷನ್ ಆಫ್ ಅ ಪಾರ್ಟ್ನರ್ ಬಗ್ಗೆ ಆಗಿತ್ತು. ಮುಂದೆ ರಿಟೈರ್ಮೆಂಟ್ ಆಫ್ ಅ ಪಾರ್ಟ್ನರ್ ಬಗ್ಗೆ ನೋಡೋದಾದರೆ ಅಸರ್ಟೈನಿಂಗ್ ಅಮೌಂಟ್ ಡ್ಯೂ ಟು ರಿಟೈರಿಂಗ್ ಪಾರ್ಟ್ನರ್ಸ್. ಇವಾಗ ಯಾರೋ ಒಬ್ಬ ಎಕ್ಸಿಸ್ಟಿಂಗ್ ಪಾರ್ಟ್ನರ್ ರಿಟೈರ್ ಆಗ್ತಿದ್ದಾರೆ ಅಂತ ಅಂದರೆ ಅವ್ರಿಗೆ ಹೇಗೆ ನಾವು ಇರುವಂಥ ಡ್ಯೂ ಅಮೌಂಟನ್ನು ಅಸರ್ಟೈನ್ ಮಾಡೋದಪ್ಪ ಅಂತ ಅಂದರೆ ಅವರ ಕ್ಯಾಪಿಟಲ್ ಅಕೌಂಟಲ್ಲಿರುವಂಥ ಕ್ರೆಡಿಟ್ ಬ್ಯಾಲೆನ್ಸ್ ಹಾಗೆ ಶೇರ್ ಇನ್ ಗೇನ್ ಆರ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್. ಅವರು ಮಾಡಿಕೊಂಡಿರುವಂಥ ಶೇರ್ಸ್ ಇನ್ ಗೇನನ್ನು ಕೊಡಬೇಕಾಗುತ್ತೆ, ಶೇರ್ ಇನ್ ಅಕೌಂಟಿಂಗ್ ಪ್ರಾಫಿಟನ್ನು ಕೊಡಬೇಕಾಗುತ್ತೆ, ಶೇರ್ ಆಫ್ ಗುಡ್ ವಿಲ್ಲನ್ನು ಕೊಡಬೇಕಾಗುತ್ತೆ, ಹಾಗೆ ಶೇರ್ ಆಫ್ ಪ್ರಾಫಿಟ್, ಅವರ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಅವರ ಸ್ಯಾಲರಿ, ಕಮಿಷನ್ ಅಪ್ ಟು ದ ಡೇಟ್ ಆಫ್ ರಿಟೈರ್ಮೆಂಟ್. ಅವರು ರಿಟೈರ್ಮೆಂಟ್ ಆಗೋ ಡೇಟ್ ತನಕ ಯಾವುದು ಗೇನನ್ನು ಮಾಡ್ಕೊಂಡಿದ್ದಾರೋ ಇಷ್ಟೂ ಸಹ ಅವ್ರಿಗೆ ಅಮೌಂಟ್ ಡ್ಯೂ ಇರುತ್ತೆ. ಆ ಅಮೌಂಟನ್ನು ಪೇ ಮಾಡಬೇಕಾಗತ್ತೆ. ಇದಿಷ್ಟೂ ಪೇ ಮಾಡಬೇಕಾ? ಇಲ್ಲ, ಅದರಲ್ಲಿ ಕೆಲವೊಂದು ಡಿಡಕ್ಷನ್ಸ್ ಮಾಡಬೇಕಾಗುತ್ತೆ. ಏನು ಆ ಡಿಡಕ್ಷನ್ಸು ಅಂತ ಅಂದರೆ ಲಾಸ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್. ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸಲ್ಲಿ ಏನಾದರೂ ರಿವ್ಯಾಲ್ಯೂಯೇಷನ್ ಲಾಸ್ ಇದ್ದರೆ, ಹಾಗೆ ಅಕೌಂಟಿಂಗ್ ಲಾಸ್ ಇದ್ದರೆ, ಶೇರ್ ಆಫ್ ಲಾಸ್, ಡ್ರಾಯಿಂಗ್ಸ್, ಹಾಗೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಇಷ್ಟೂ ಸಹ ನಾವು ಡಿಡಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಬರುವಂಥ ಇನ್ನೊಂದು ಕಾನ್ಸೆಪ್ಟ್ ಅಂದರೆ ಗೇನ್ ರೇಷಿಯೋ ಏನಪ್ಪ ಅಂತ ಅಂದರೆ ಈ ರಿಟೈರ್ ಆಗಿರೋ ಪಾರ್ಟ್ನರ್ ಒಂದು ಬಿಸ್ನೆಸ್ಸನ್ನು ಬಿಟ್ಟು ಹೋಗ್ತಿರೋದ್ರಿಂದ ಎಕ್ಸಿಸ್ಟಿಂಗ್ ಉಳ್ಕೊಂಡಿರುವಂತಹ ಪಾರ್ಟ್ನರ್ಸಿಗೆ ಏನು ಗೇನ್ ಆಗುತ್ತಲ್ವ ಅದನ್ನು ಗೇನ್ ರೇಷಿಯೋ ಅಂತ ಹೇಳಿ ಕರಿತೀವಿ. ಇನ್ನು ಮುಂದೆ ನೋಡೋದಾದರೆ ಡೆತ್ ಆಫ್ ಅ ಪಾರ್ಟ್ನರ್. ಇಲ್ಲಿ ಎಕ್ಸಿಕ್ಯೂಟರ್ ಅಂತ ಹೇಳಿ ಒಬ್ಬರು ಪರ್ಸನ್ ಬರ್ತಾರೆ. ಇಲ್ಲಿ ಎಕ್ಸಿಕ್ಯೂಟರ್ ಅಂದ್ರೇನು ಅಂತ ಅಂದರೆ ಅವರೊಬ್ಬರು ಲೀಗಲ್ ರೆಪ್ರೆಸೆಂಟೇಟಿವ್ ಆಫ್ ಡಿಸೀಸ್ಡ್ ಪಾರ್ಟ್ನರ್. ಅಂದರೆ ಡೆತ್ ಆಗಿರುವಂತಹ ಪಾರ್ಟ್ನರಿನ ಒಬ್ಬ ಲೀಗಲ್ ರೆಪ್ರೆಸೆಂಟೇಟಿವ್ನ ನಾವು ಎಕ್ಸಿಕ್ಯೂಟರ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಅಕ್ರೂಡ್ ಪ್ರಾಫಿಟ್ ಅಂತ ಹೇಳಿ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ. ಅಕ್ರೂಡ್ ಪ್ರಾಫಿಟ್ ಅಂತ ಅಂದರೆ ದ ಪ್ರಾಫಿಟ್ ಫ್ರಮ್ ದ ಡೇಟ್ ಆಫ್ ಲಾಸ್ಟ್ ಬಿಸ್ನೆಸ್ ಟು ದ ಡೆತ್ ಆಫ್ ಅ ಪಾರ್ಟ್ನರ್ ಡೇಟ್. ಅಂದರೆ ಪಾರ್ಟ್ನರ್ ಡೆತ್ ಆಗಿರೋ ಡೇಟಿಂದ, ಅಂದರೆ ಬಿಸ್ನೆಸ್ ಸ್ಟಾರ್ಟ್ ಆಗಿರೋ ಡೇಟಿಂದ ಪಾರ್ಟ್ನರ್ ಡೆತ್ ಆಗಿರೋ ಡೇಟ್ವರೆಗೂ ಏನೇನು ಪ್ರಾಫಿಟ್ ಅವರು ಮಾಡಿರ್ತಾರಲ್ವ ಆ ಪ್ರಾಫಿಟ್ಸನ್ನು ಅಕ್ರೂಡ್ ಪ್ರಾಫಿಟ್ ಅಂತ ಹೇಳಿ ನಾವು ಕರಿತೀವಿ. ಇನ್ನು ಮುಂದಿನ ಕಾನ್ಸೆಪ್ಟ್ ಡಿಸಲ್ಯೂಷನ್ ಆಫ್ ಅ ಪಾರ್ಟ್ನರ್ಶಿಪ್ ಫರ್ಮ್. ಯಾಕೆ ಪಾರ್ಟ್ನರ್ಶಿಪ್ ಫರ್ಮ್ ಡಿಸಲ್ಯೂಟ್ ಆಗುತ್ತೆ ಅಂತ ಹೇಳಿ ವೈಂಡ್ ಅಪ್ ಆಗುತ್ತೆ ಅಂತ ಅಂದರೆ ಪೇಮೆಂಟ್ ಆಫ್ ಇಲ್ಲಿ ಏನಾದರೂ ಇನ್ಸಾಲ್ವೆಂಟ್ ಆಗಿದ್ರೆ, ಅಂದರೆ ಕಂಪನಿ ಕೈಯಲ್ಲಿ ಬಿಸ್ನೆಸ್ ನಡೆಸೋಕ್ಕಾಗ್ತಿಲ್ಲ ಅಂದರೆ ಲಾಸ್ ಇನ್ಕರ್ ಮಾಡ್ತಿದ್ರೆ ಆವಾಗ ಡಿಸಲ್ಯೂಟ್ ಆಗುತ್ತೆ. ಇಲ್ಲಿ ಏನು ಮಾಡಬೇಕು ಅಂತ ಅಂದರೆ ಔಟ್ಸೈಡ್ ಲಯಬಿಲಿಟೀಸ್ ಏನಿದೆ ಅದನ್ನು ಫಸ್ಟ್ ಪೇಮೆಂಟ್ ಮಾಡಬೇಕು, ಹಾಗೆ ಪಾರ್ಟ್ನರ್ಸ್ ಲೋನ್ ಏನಿದೆ ಅದನ್ನು ಪೇಮೆಂಟ್ ಮಾಡಬೇಕು, ಹಾಗೆ ಪಾರ್ಟ್ನರ್ಸ್ ಕ್ಯಾಪಿಟಲನ್ನು ಪೇಮೆಂಟ್ ಮಾಡಬೇಕು. ಈ 3 ಥಿಂಗ್ಸು ಸಹ ಡಿಸಲ್ಯೂಷನ್ ಆಫ್ ಎ ಫರ್ಮಲ್ಲಿ ಆಗುತ್ತೆ. ಇದಿಷ್ಟು ಅಕೌಂಟಿಂಗಿನ ಬೇಸಿಕ್ ಕಾನ್ಸೆಪ್ಟ್ಸ್, ಪ್ರಿನ್ಸಿಪಲ್ಸ್, ಹಾಗೆ ಕನ್ವೆನ್ಷನ್ಸ್, ಹಾಗೆ ಪಾರ್ಟ್ನರ್ಶಿಪ್ ಅಕೌಂಟಿಂಗ್ ಬಗ್ಗೆ ಆಗಿತ್ತು. ಮುಂದಿನ ವಿಡಿಯೋದಲ್ಲಿ ನಾವು ಕಾರ್ಪೊರೇಟ್ ಅಕೌಂಟಿಂಗ್ ಮತ್ತು ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಆ ವಿಡಿಯೋಗೋಸ್ಕರ ನೀವು ಕಾಯ್ತಾ ಇರಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ.